ನೀವ್ ಹೇಳ್ತಾ ಇರೋದ್ ಕೇಳ್ತಾ ಇದ್ರೆ ಮತ್ತಷ್ಟು ವಿಷಯ ಕೇಳ್ಬೇಕು ಅನ್ನಿಸ್ತಿದೆ. ಇದೇ ಅರ್ಜುನ ಭಾವ ಅಂತ ಹೇಳೋದು. ಶ್ರೀಕೃಷ್ಣನು ಇಷ್ಟಪಟ್ಟಿದ್ದು ಇದನ್ನೇ. ನಂಗ್ ನಿಜವಾಗ್ಲೂ ಏನೂ ಅರ್ಥ ಆಗ್ತಾ ಇಲ್ಲ. ಹೇಳ್ತೀನಮ್ಮ. ಯಾವುದೇ ವಿದ್ಯೆ ಕಲಿಸುವ ಗುರುವಿಗೆ ಶಿಷ್ಯರು ಆಯಾ ವಿಷಯಗಳ ಬಗ್ಗೆ ಆಸಕ್ತಿಯಿಂದ ಪ್ರಶ್ನೆಗಳನ್ನು ಕೇಳೋದು, ಮತ್ತಷ್ಟು ತಿಳ್ಕೊಳ್ಬೇಕು ಅಂತ ಉತ್ಸಾಹ ತೋರೋದು ಬಹಳ ಮೆಚ್ಚುಗೆಯಾಗತ್ತೆ. ಅರ್ಜುನ ತೋರಿಸ್ತಾ ಇದ್ದ ಉತ್ಸಾಹ ನೋಡಿ ವಿಭೂತಿ ಯೋಗದಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಗೊತ್ತಾ? ಎಲ್ಲ ಕಡೆಗಳಲ್ಲೂ ಎಲ್ಲ ರೂಪದಲ್ಲೂ ನಾನೇ ಇರೋದು. ನೀನು ಯಾವ ಭಾವದಲ್ಲಿ ಯಾವ ರೀತಿಯಲ್ಲಿ ನನ್ನನ್ನು ಕರೀತೀಯೋ ಅದೇ ಭಾವದಲ್ಲಿ ಅದೇ ರೂಪದಲ್ಲಿ ನಾನ್ ನಿನಗೆ ಕಾಣಿಸ್ತೀನಿ ಅಂತ ಹೇಳ್ತಾನೆ. ಓಹೋ, ಹಾಗಾದ್ರೆ ಈ ದಶಾವತಾರಕ್ಕೂ ಇದೇ ಕಾರಣನಾ? ಹೌದು. ದಶಾವತಾರದಲ್ಲಿ ಉದ್ದೇಶಗಳು ಹೇಗಿತ್ತೋ ಹಾಗೇ ಪ್ರಕಟ ಆಗ್ತಾ ಹೋದ ಭಗವಂತ. ನಿನಗೆ ಭಕ್ತ ಪ್ರಹ್ಲಾದನ ಕತೆ ಗೊತ್ತಲ್ವಾ? ಹಾ, ಗೊತ್ತಿದೆ. ಅದರಲ್ಲಿ ಪ್ರಹ್ಲಾದನಿಗೆ ಪರಮಾತ್ಮ ಎಲ್ಲ ಕಡೆಯಲ್ಲಿ ಇದ್ದಾನೆ ಅನ್ನೋದು ಗೊತ್ತಿತ್ತು. ಆದರೆ ನರಸಿಂಹನ ರೂಪದಲ್ಲೇ ಬರಕ್ಕೆ ಕಾರಣ ಹಿರಣ್ಯಕಶಿಪುವೇ ಆಗಿದ್ದ. ಹಿರಣ್ಯಕಶಿಪು ತಪಸ್ಸು ಮಾಡಿಕೊಂಡು ಕೇಳಿದ್ದ ವರವೇ ನರಸಿಂಹನ ಅವತಾರಕ್ಕೆ ಕಾರಣ ಆಯಿತು. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓ ಬ್ರಹ್ಮದೇವ, ಸೃಷ್ಟಿಕರ್ತ, ನನ್ನ ತಮ್ಮನ ಸಾವಿನಿಂದ ನನ್ನ ಹೃದಯ ಭಾರವಾಗಿದೆ. ಆ ಹರಿಯ ಹೆಡೆಮುರಿ ಕಟ್ಟಿ ಆ ಭಾರವನ್ನು ಕಡಿಮೆ ಮಾಡಿಕೊಂಡೇನು. ನನಗೆ ಈ ನಿನ್ನ ಸೃಷ್ಟಿಯಲ್ಲಿ ಹಗಲಲ್ಲೇ ಆಗಲಿ ರಾತ್ರಿಯಲ್ಲೇ ಆಗಲಿ, ಅರಮನೆಯ ಒಳಗಾಗಲಿ ಹೊರಗಾಗಲಿ, ನೆಲದ ಮೇಲಾಗಲಿ ನೀರಿನಲ್ಲಾಗಲಿ, ನರರಿಂದಾಗಲಿ ಮೃಗದಿಂದಾಗಲಿ, ಹಸಿ ವಸ್ತುಗಳಿಂದಾಗಲಿ ಒಣಗಿದ ವಸ್ತುಗಳಿಂದಾಗಲಿ, ಅಸ್ತ್ರಶಸ್ತ್ರಗಳಿಂದಾಗಲಿ, ನಿನ್ನ ಸೃಷ್ಟಿಯ ಯಾವ ಜೀವಿಗಳಿಂದಾಗಲಿ ನನಗೆ ಸಾವು ಬಾರದಂತೆ ಕರುಣಿಸು. ತಥಾಸ್ತು. ಮರಣವನ್ನು ಮೆಟ್ಟಿ ನಿಂತ ಮಹಾವೀರ ನಾನು. ತಂದೆ, ಶ್ರೀಹರಿಯ ಪರಾತ್ಪರ ಶಕ್ತಿ ಎಲ್ಲಕ್ಕಿಂತಲೂ ಮಿಗಿಲಾಗಿದೆ. ನಾನೀಗ ಪಡೆದಿರುವ ವರ ಆ ನಿನ್ನ ಹರಿಯನ್ನು ಹೆದರಿ ಓಡುವಂತೆ ಮಾಡುತ್ತದೆ. ಸರ್ವೋತ್ತಮನಾದ ಶ್ರೀಹರಿಯ ಎದುರು ಉಳಿದವರಿಲ್ಲ. ತಂದೆ, ಬಿಡು ಈ ವೈರವ. ಮುಚ್ಚು ಬಾಯಿ. ಹೇಡಿಯಂತೆ ಅಡಗಿ ಕುಳಿತಿರುವ ಹರಿಯನ್ನು ಕರಿ. ಎಲ್ಲಿದ್ದಾನೆ ಅವನು? ತೋರಿಸು ನನಗೆ. ಎಲ್ಲೆಲ್ಲೋ ಇದ್ದಾನೆ. ಈ ಅರಮನೆಯಲ್ಲಿ, ನನ್ನಲ್ಲಿ, ನಿನ್ನಲ್ಲಿ, ಈ ಸಭಾಂಗಣದಲ್ಲಿ, ಈ ಕಂಬದಲ್ಲೂ. ಓಹೋ, ಕಂಬದಲ್ಲೂ ಇರುವನೇ ಆ ನಿನ್ನ ಹರಿ?
ಹಿರಣ್ಯಕಶಿಪು, ನೀನು ಬೇಡಿದಂತೆ ಬಂದಿದ್ದೇನೆ. ನರನೂ ಅಲ್ಲ, ಮೃಗವೂ ಅಲ್ಲ. ನನ್ನ ಬಳಿ ಯಾವ ಶಸ್ತ್ರಾಸ್ತ್ರವೂ ಇಲ್ಲ. ಈಗ ಹಗಲೂ ಅಲ್ಲ, ഇരുಳೂ ಅಲ್ಲ, ಮುಸ್ಸಂಜೆ. ಹಸಿಯೂ ಅಲ್ಲ, ಒಣಗಿಯೂ ಇಲ್ಲದ ಈ ಉಗುರುಗಳಿಂದಲೇ ನಿನ್ನನ್ನು ವಧಿಸುತ್ತೇನೆ.